ಕೋಲಾರದಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಬಿಜೆಪಿ ಧರಣಿ. ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆದಿದೆ. ಸಚಿವ ಸಂಪುಟದಿಂದ ನಾಗೇಂದ್ರ ವಜಾಗೆ ಪ್ರತಿಭಟನೆ ನಡೀತಾ ಇದೆ. 5 ದಿನಗಳಿಂದ ಕೋಲಾರದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ನಿರಂತರವಾಗಿ ಧರಣಿ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಮಾಡ್ತಾ ಇದ್ದಾರೆ. ಬೇಕು ಅವರಪ್ಪಂದಂತೆ ಕಾನೂನು ಬೇಕೇ ಬೇಕು. ನ್ಯಾಯ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು. ಅವರ ಹೋರಾಟಕ್ಕೆ ಬಿಜೆಪಿಯ ವಾಲ್ಮೀಕಿ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಗಲಕೋಟೆನಲ್ಲಿ, ಕೋಲಾರದಲ್ಲಿ, ತುಮಕೂರಲ್ಲಿ ಭರ್ಜರಿಯಾಗಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಡಿಸಿ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬಿ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಸಚಿವ ನಾಗೇಂದ್ರ ಅವರನ್ನ ಬೆಂಬಲಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಪರ ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರು. ನಾಗೇಂದ್ರ ಬೆಂಬಲಿಗರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸಂಗಮ್ ಸರ್ಕಲ್ನಿಂದ ಬೆಂಬಲಿಗರು ಬೃಹತ್ ರ್ಯಾಲಿ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಯನ್ನು ಕೇಳ್ತಾ ಇರುವ ಬಿಜೆಪಿ ವಿರುದ್ಧ ನಾಗೇಂದ್ರ ಬೆಂಬಲಿಗರು ಕಿಡಿಕಿಡಿಯಾಗಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ ರೆಡ್ಡಿ ಪ್ರತಿಕೃತಿ ದಹಿಸಿ ನಾಗೇಂದ್ರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಬಿಜೆಪಿಯವರು ನಮ್ಮ ನೆಚ್ಚಿನ ನಾಯಕ ಶಾಸಕರು ಮತ್ತು ಸಚಿವರಾದ ಬಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಪೋರ್ಟಿಗೆ ಬಂದಿದ್ದಾರೆ. ತಮಗೆ ವಿಷಯ ತಿಳಿದಕ್ಕಂತ ವಿಷಯ, ಇವತ್ತು 4192 ಕೇಸಸ್ ಇದಾವೆ ಎಂಎಲ್ಎ ಎಂಪಿಗಳ ಮೇಲೆ ಇಡೀ ಇಂಡಿಯಾದಲ್ಲಿ. ಅದರಲ್ಲಿ ತಮಗೆ ಗೊತ್ತಿರತಕ್ಕಂತ ವಿಷಯ 326 ಎಂಪಿಸ್ ಮೇಲಿದಾವೆ. ಅದೇ ರೀತಿಯಾಗಿ 174 ಕೇಸಸ್ ಮಿನಿಸ್ಟರ್ಸ್ ಮೇಲಿದಾವೆ. ಇಷ್ಟು ಪರ್ಸೆಂಟೇಜ್ ಇದೆ. 47% ಎಂಪಿಗಳ ಮೇಲೆ, 27% ಎಂಎಲ್ಎಗಳು ಇಡೀ ರಾಜ್ಯದಲ್ಲಿ. ಅದರಲ್ಲಿ ಬಿಜೆಪಿದವರು ಇದ್ದಾರೆ. ಈ ಕಾರಣದಲ್ಲಿ ಅವರು ಒಂದು ಬಟ್ ನೋಡಿಸಿದ್ರೆ 3 ಬಟ್ ತಮಗೆ ಇರುತ್ತೆ ಅಂತ ಗಮನದಲ್ಲಿಲ್ಲ. ಬೆಕ್ಕು